ಹಣ ಉಳಿತಾಯವನ್ನು ಮೊದಲು ಈ ರೀತಿಯಾಗಿ ಮಾಡಬೇಕು. ಪಿಗ್ಗಿ ಬ್ಯಾಂಕನ್ನು ಖರೀದಿಸಿ ಅದರಲ್ಲಿ ಹಣ ಉಳಿತಾಯ ಮಾಡುವುದು. ಹಣ ಉಳಿತಾಯ ಮಾಡುವುದನ್ನು ಮೊದಲೇ ನಿರ್ಧಾರ ಮಾಡಿ 1 ವರ್ಷ 1 ತಿಂಗಳು ಈ ರೀತಿಯಾಗಿ ಯೋಜನೆ ಹಾಕಿಕೊಂಡು ಹಣವನ್ನು ಇಂತಿಷ್ಟು ಅಂತ ಉಳಿತಾಯ ಮಾಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ಸಮಯಾವಧಿ ಮುಗಿಯುವವರೆಗೂ ಯಾವುದೇ ಕೆಲಸಕ್ಕೆ ಬಳಸಿಕೊಳ್ಳಬಾರದು. ಮನೆಯಲ್ಲಿ ತಂದೆ ತಾಯಿ ಕೊಟ್ಟಂಥ ಹಣ, ಹಸ್ಬೆಂಡ್ ಕೊಟ್ಟಂಥ ಹಣ, ಸಂಬಂಧಿಕರು ಕೊಟ್ಟಂಥ ಹಣ, ಈ ರೀತಿಯಾಗಿ ಯಾವುದೇ ರೂಪದಲ್ಲಿ ಬಂದ ಹಣವನ್ನು ಪಿಗ್ಗಿ ಬ್ಯಾಂಕ್ಗೆ ಹಾಕುವುದರ ಮೂಲಕ ಹಣವನ್ನು ಉಳಿತಾಯ ಮಾಡಬೇಕು. ಎಸ್ಪೆಷಲಿ ಗೃಹಿಣಿಯರು ತರಕಾರಿ ತಂದ ಚೇಂಜ್, ಹಾಲು ತಂದ ಚೇಂಜನ್ನು ಹುಂಡಿಯಲ್ಲಿ ಹಾಕಿಡುವುದರಿಂದ ಹಣ ಉಳಿತಾಯವಾಗುತ್ತದೆ. ಅದನ್ನು ಒಡೆದ ನಂತರ ಬಹು ಮೊತ್ತದ ದುಡ್ಡು ನಮಗೆ ಸಿಗುತ್ತದೆ. ರಿಯಾಯಿತಿ ಇರುವ ದರದಲ್ಲಿ ದಿನಸಿಯನ್ನು ಖರೀದಿ ಮಾಡಿದರೆ ಹಣ ಉಳಿತಾಯವಾಗುತ್ತದೆ. ಇದರಿಂದ ನಾವು ಹುಂಡಿಯಲ್ಲಿ ಚೇಂಜನ್ನು ಹಾಕಬಹುದು. ಉಪಯುಕ್ತವಾದ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ಹಾಗೂ ನಾವು ದಿನೇ ಬಳಸುವ ವಸ್ತುಗಳಲ್ಲಿ ಯಾವುದು ಇದೆ ಇಲ್ಲ ಎಂಬುದನ್ನು ಖರೀದಿ ಮಾಡಬೇಕು. ಇದರಿಂದಲೂ ಸಹ ಹಣ ಉಳಿತಾಯವಾಗುತ್ತದೆ. ಇದು ಬಹುಮೊತ್ತದ ದೊಡ್ಡ ಹಣವಾದಾಗ ನಮಗೆ ತುಂಬ ಖುಷಿಯಾಗುತ್ತದೆ. ಇದರಿಂದ ಏನನ್ನಾದರೂ ಕೊಂಡುಕೊಳ್ಳಬಹುದು. ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮಂದಿರು ಸೀರೆಯ ಮಧ್ಯದಲ್ಲಿ ಮಡಚಿ ಇಡುತ್ತಿದ್ದರು ದುಡ್ಡನ್ನು. ಇಲ್ಲಂದರೆ ಅಡಿಗೆ ಮನೆಯಲ್ಲಿ ಟೀ ಪುಡಿ ಡಬ್ಬದಲ್ಲಿ, ಸಾಸಿವೆ ಡಬ್ಬದಲ್ಲಿ ಹಣವನ್ನು ಬಚ್ಚಿಡುತ್ತಿದ್ದರು. ಅದು ದೊಡ್ಡ ಮೊತ್ತದ ಹಣ ಆದಾಗ ಕಷ್ಟ ಕಾಲಕ್ಕೆ ನೆರವಾಗುತ್ತಿದ್ದ ಹಣವೇ ಅದು. ಆದ್ದರಿಂದ ಹಣವನ್ನು ಉಳಿತಾಯ ಮಾಡುವುದರಿಂದ ಅನೇಕ ಉಪಯೋಗಗಳಿವೆ. ಹಾಗೆ ನಾವು ಹೇಳೋ ಟಿಪ್ಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಷ್ಟ ಆಗುತ್ತೆ ಅಂತ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ. ಅದನ್ನು ಕಂಫರ್ಟ್ ಝೋನಿಂದ ಹೊರಬಂದು ಆ ಕೆಲಸವನ್ನು ಮಾಡೋದ್ರಿಂದ ನಾವು ಕಷ್ಟಪಟ್ಟು ಹಣ ಉಳಿಸಲು ಸಹಾಯವಾಗುತ್ತದೆ. ಆದ್ದರಿಂದ ಹಣವನ್ನು ಉಳಿಸಿ ನಿಮ್ಮ ಕಷ್ಟ ಕಾಲಕ್ಕೆ ಉಪಯೋಗಿಸಿಕೊಳ್ಳಿ ಉಳಿಸಿದ ಹಣವನ್ನು.